ಸ್ನೇಹಿತರೆ, ಸಲಾರ್ ಟು ರಿವ್ಯೂ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ರಿವ್ಯೂ ಮಾಡ್ತಾ ಇರೋದು ಬಂದು ಅಖಿರಿ ಸವಾಲ್. ಕೇರಳದ ಪಾಲಕ್ಕಾಡಿನಲ್ಲಿ ಒಬ್ಬ RSSನ ಕಾರ್ಯಕರ್ತನ ಹತ್ಯೆಯಿಂದ ಚಿತ್ರದ ಆರಂಭವಾಗುತ್ತದೆ. ನಂತರದ ಕಥೆ 2026ರ ಮುಂಬೈಗೆ ಸಾಗುತ್ತದೆ. ದೇಶದ ಪ್ರಸಿದ್ಧ ವಿಶ್ವವಿದ್ಯಾನಿಲಯದಲ್ಲಿ ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿರುವ ಪ್ರೊಫೆಸರ್ ಡಾಕ್ಟರ್ ಗೋಪಾಲ್ ನಾಡಕರ್ಣ ಸಂಜಯ್ ದತ್ RSSನ ಇತಿಹಾಸ ಮತ್ತು ತತ್ವಗಳ ಬಗ್ಗೆ ಆಳವಾದ ಜ್ಞಾನ ಹೊಂದಿರುವ ವ್ಯಕ್ತಿಯಾಗಿರುತ್ತಾರೆ. VK ಹೆಗಡೆ ಎಂಬ ವಿದ್ಯಾರ್ಥಿನಿ 3 ವರ್ಷಗಳ ಕಾಲ ಅವರ ಮಾರ್ಗದರ್ಶನದಲ್ಲಿ RSS ಕುರಿತು ಸಂಶೋಧನೆ ನಡೆಸಿ RSSನ ಆನ್ ಆಂಟಿ ನ್ಯಾಷನಲ್ ಒರಿಜಿನಲ್ ಎಂಬ ಶೀರ್ಷಿಕೆಯೊಂದಿಗೆ ತನ್ನ ಥೀಸಿಸ್ನ ಪೂರ್ಣವಾಗುತ್ತದೆ. ಈ ಒಂದು ಮೂವಿ ತಮಿಳಿಂದ ಕನ್ನಡಕ್ಕೆ ಡಬ್ಬಿಂಗ್ ಆಗೋ ಸಾಧ್ಯತೆ ಇದೆ ಫ್ರೆಂಡ್. ಇದು ಒಂದು ಡ್ರಾಮಾ ಮತ್ತು ರಾಜಕೀಯದಲ್ಲಿ ಏನೇನು ನಡೀತದೆ ಮತ್ತೆ ಇದರಲ್ಲಿ ಏನೇನು ಯಾವ ರೀತಿ ದೇಶದಲ್ಲಿ ಮುನ್ನುಗ್ಗುತ್ತೆ ಮತ್ತು ಈ ಥರ ಯಾವ್ಯಾವ ರೀತಿಯಲ್ಲಿ ನಡೆಯುತ್ತದೆ ಅನ್ನೋದೇ ಇದೊಂದು ಮೂವಿ ಬಂದಿದೆ. ಏನ್ ಚೆನ್ನಾಗಿದೆ ಅಂತ ಅಂದ್ರೆ ಸಂಜಯ್ ದತ್ ಅವರ ಗಂಭೀರ ಅಭಿನಯ, ಚರ್ಚೆಗೆ ಗ್ರಾಸವಾಗಿ ವಿಷಯಗಳು ಮತ್ತೆ ಕೆಲವು ದೃಶ್ಯಗಳಲ್ಲಿ ಬಲವಾದ ಸಂಭಾಷಣೆಗಳು, ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಗಮನ ಸೆಳೆಯುತ್ತದೆ. ಏನ್ ಕಡಿಮೆ ಆಯ್ತು ಅಂದ್ರೆ ಸಿನಿಮಾ ಕೆಲವೊಮ್ಮೆ ಉಪದೇಶದಲ್ಲಿ ಅನ್ನಿಸುತ್ತದೆ. ಕಥೆಯ ವೇಗ ಸಮತೋಲನವಾಗುತ್ತದೆ. ಎಲ್ಲ ಪ್ರೇಕ್ಷಕರಿಗೂ ಇಷ್ಟವಾಗುವ ರಾಜಕೀಯ ಪ್ಲಸ್ ಆಕ್ಷನ್ ಪ್ಲಸ್ ಡ್ರಾಮಾ ಸಹ ಇದರಲ್ಲಿ ಇದೆ. ಒಂದೊಳ್ಳೆ ಫಿಲಂ ಅಂತಾನೆ ಹೇಳ್ಬೋದು. ಏಕೆಂದ್ರೆ ನಮ್ಮ ತಮಿಳವ್ರು ತೆಗೆಯೋ ಫಿಲಂ ಒಂದೊಳ್ಳೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಂದು ಮಾಸ್ ಎಂಟರ್ಟೈನರ್ ಅಲ್ಲ, ಇದು ಚರ್ಚೆವಾದ ಮತ್ತು ರಾಜಕೀಯ ವಿಷಯಗಳಲ್ಲಿ ಇಷ್ಟಪಡುವವರು ಪ್ರೇಕ್ಷಕರಿಗೆ ಹೆಚ್ಚು ಹೊಂದುವ ಸಿನಿಮಾ. ರಾಜಕೀಯ ವೈಚಾರಿಕ ನಾಟಕಗಳು ಇಷ್ಟಪಟ್ಟರೆ ಒಂದೊಮ್ಮೆ ಸಿನಿಮಾ ನೋಡ್ಬೋದು. ಇದು ನನ್ನ ರೇಟಿಂಗ್ ಬಂದು 3ಕ್ಕೆ 5ಕ್ಕೆ 3 ಕೊಡ್ತೀನಿ. ಸಲಾರ್ ಟು ರಿವ್ಯೂ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ.